ಟಿ ದೇವೇಗೌಡರಿಗೆ ಶಾಸಕಾಂಗದ ಪಕ್ಷದ ನಾಯಕನೂ ಕೊಡಲ್ಲ. ಟಿ ದೇವೇಗೌಡರಿಗೆ ಅಂಥ ಕಾಲದಲ್ಲೇ ಅವರು ಸಹಕಾರ ಮಂತ್ರಿ ಕೊಡುವಂದಾಗಲೇ ಉನ್ನತ ಖಾತೆ ತಗೊಂಡ್ರು ಮನೆಗೆ ಹೋಗುವಂತ ಅಂದವರು. ಇವ್ರನ್ನೇನಪ್ಪ ಅಂತಂದ್ರೆ ಕೌಂಟ್ಗೆ ಇಟ್ಕೊಂಡಿರೋದು, MLA ಕೌಂಟ್ಗೆ 19 ಜನ ಅನ್ನೋದಕ್ಕೆ ಇಟ್ಕೊಂಡಿರೋದು. ಟಿ ದೇವೇಗೌಡರಿಗೆ ಯಾವುದೇ ಕಾರಣಕ್ಕೂ ಅವ್ರೇನಾರ ಬುದ್ಧಿ ಓಡಿಸಿ ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಜರಿಕೊಂಡು ಅಪ್ಪ ಮಕ್ಕಳು ಬಂದರೆ ನೋಡಪ್ಪ ಏನೋ ಒಂದಷ್ಟು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೆಲಸ ಆಗುತ್ತೆ, ಅವರು ಹೆಂಗೋ ಉದ್ಧಾರ ಆಗ್ತಾರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟಿ ದೇವೇಗೌಡರನ್ನ ಬೆಳೆಸೋ ಪ್ರಶ್ನೆ ಇಲ್ಲವೇ ಇಲ್ಲ. ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಯಾರು ಯಾಕೆ ತೊಂದರೆ ಆಗುತ್ತೆ? ಕೊಡ್ಲಿ ಬಿಡಿ, ಅವ್ರಿಗೆ ಕೊಡ್ಲಿ. ನಾವು ಅವನಿಗೆ ಬರಬೇಕು ಬಂದೆ ನೋಡಿ. ಈಗ ನೀವು ನಮ್ಮ ರೋಡ್ ನೋಡಿದ್ರಿಲ್ಲ, ಒಂಚೂರು 15-16 ತಿಂಗಳಾಯ್ತಲ್ಲ ಅವರು MLA ಆಗಿ, 1 ಲಕ್ಷ ರೂಪಾಯಿನ ಕೆಲಸನೂ ನಡೆದಿಲ್ಲ, ಮಾಡಿಲ್ಲ, ಮಾಡೋಕ್ಕಾಗಿಲ್ಲ. ಯಾರು ಮಿನಿಸ್ಟ್ರ್ ಮಾಡೋಕ್ಕೆ ನಾನು ಯಾರು? ನಮ್ಮ ಪಕ್ಷದಲ್ಲಿ ಮಾಡಿದ್ರು ಮಾಡ್ಬೋದು, ನಮ್ಮ ಪಕ್ಷದವ್ರು ಕರೆದ್ರಲ್ಲ ಆಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ರೆ ಇವತ್ತು ಸಹಕಾರ ಮಂತ್ರಿಯಾಗಿ ಒಳ್ಳೆ ಮಗ MP ಆಗಿ ಹರೀಶ್ ಗೌಡ MP ಆಗರು. ಟಿ ದೇವೇಗೌಡರು ಕಾಂಗ್ರೆಸ್ ಬಂದಿದ್ರೆ ಗೆದ್ದು ಸಹಕಾರ ಮಂತ್ರಿ ಆಗರು, ಒಳ್ಳೆ ಕೆಲಸ ಮಾಡ್ಬೋದಾಯ್ತು. ಕರೆ ನಿಲ್ವಾಗ DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು. ನನಗೆ 100ಕ್ಕೆ 101% ಗೌರವ ಇದೆ. ನಾನು ಸೇರಕ್ಕೆ ಇಷ್ಟಪಡ್ತಾ ಮಾತಲ್ಲ, ಕೆಲಸ ಆಗದಿಲ್ವಲ್ಲ. ಈಗ ಹೋಗಿ ಅಧ್ಯಕ್ಷ ಹೋಗಿ ಯಾರ್ದೋ ಅವ್ರ ಮಾತು ಕೇಳ್ಕೊಂಡು ಈಗ ಹಿಂಗೆ ಈ ಥರ ಅವಾದನ ಮಾಡಿ ಕುಣಿಸ್ತದಲ್ಲ. ಅಯ್ಯೋ ನಾವೆಲ್ಲ ನೆನ್ನೆ ನೋಡ್ಬಿಟ್ಟು ಇದಕ್ಕೆ ಹೋಗಿದ್ರು, ಗಂಡ ಹೆಂಡ್ತಿ ಇಬ್ರು. ಎಲ್ಲಿಗೆ? ನಂಜನಗೂಡಿಗೆ ಹೋಗಿದ್ರು. ಈ ಟಿ ದೇವೇಗೌಡರು ಪೇಸ್ ಕಟ್ ನೋಡಿದ್ರಿ ಈಗ ಹೆಂಗಿದೆ? ಆ ರವ ಎಲ್ಲಿದೆ, ಆ ಕಿಡಿ ಎಲ್ಲಿದೆ? ನಾನು ಹತ್ರದಲ್ಲಿ ಇದ್ದವನಲ್ವಾ. ಯಾವಾಗಲೂ ಹೊಟ್ಟೆ ತುಂಬ ಊಟ ಇದ್ದರೆ ಶಕ್ತಿಯಾಗಿ ಮಾತಾಡ್ಬೋದಣ್ಣ. ಹೊಟ್ಟೆ ತುಂಬ ಊಟ ಇಲ್ಲ ಅಂದ್ರೆ ಎಲ್ಲಿ ಮಾತಾಡೋಕ್ಕಾಯ್ತದೆ?